ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು ನಮ್ಮ ಹೊಲಕ್ಕೆ ಹೋಗೋಣ. ಅಲ್ಲಿ 2 ಕೆಲಸಗಳು ಒಟ್ಟೊಟ್ಟಿಗೆ ನಡೀತಾ ಇದೆ. ಏನು ಅಂತ ತೋರಿಸ್ತೀನಿ. ಇವಾಗ ಟೈಮ್ 11 ಗಂಟೆ ಆಗಿದೆ. ಚಳಿ ಇನ್ನೂ ಕಡಿಮೆ ಆಗಿಲ್ಲ, ಬಿಸಿಲು ಕೂಡ ಜಾಸ್ತಿ ಇಲ್ಲ, ನಾರ್ಮಲ್ ವೆದರ್. ನೋಡಿ, ಒಂದು ಇಲ್ಲಿ ಭತ್ತ ಹೋಗ್ತಾ ಇದ್ದಾರೆ. ನೀವು ಹಿಂದಿನ ವಿಡಿಯೋದಲ್ಲಿ ನೋಡಿರ್ತೀರಾ, ಹಂದಿಗಳು ತಿಂದು ಹಾಳು ಮಾಡಿದ್ದು. 15 ದಿನಗಳ ಹಿಂದೆ ಕಟಾವು ಮುಗಿಸಿದ್ರು, ಅದನ್ನೇ ಇವತ್ತು ಭತ್ತ ಹೋಗ್ತಾ ಇದ್ದಾರೆ. ಇಲ್ಲಿ ಚಳಿ ಕಾಯಿಸ್ದಾಗೂ ಆಗುತ್ತೆ, ಕೆಲಸ ಮಾಡಿದಾಗೂ ಆಗುತ್ತೆ. ಇದು ಇನ್ನೊಂದು ಕೆಲಸ. ತಗ್ಗಿನ ಭಾಗಗಳಲ್ಲಿ ಕಟಾವು ಸ್ವಲ್ಪ ಬಾಕಿ ಇತ್ತು, ಅದನ್ನೇ ಇವತ್ತು ಮಾಡ್ತಾ ಇದ್ದಾರೆ. ನೋಡಿ, ಹಂದಿಗಳು ಇಲ್ಲಿ ದಾಳಿ ಮಾಡೋದನ್ನು ಕೂಡ ಬಿಟ್ಟಿಲ್ಲ. ಅಲ್ಲಿ ಮುಗ್ದ ಮೇಲೆ ಇಲ್ಲಿಗೆ ಬಂದು ದಾಳಿ ಮಾಡಿದ್ದಾವೆ. ಎಲ್ಲ ಮುಚ್ಚಿಟ್ಟಿದ್ದಾರೆ. ಎಷ್ಟು ಕಷ್ಟ ಆಗುತ್ತೆ ಅಂದರೆ ಎಲ್ಲಿಂದ ಶುರು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ, ಮತ್ತು ತುಂಬ ಟೈಮ್ ತೊಗೊಳತ್ತೆ. ಇನ್ನು ಕಟ್ ಮಾಡೋದು ಸುಮಾರಷ್ಟಿದೆ. 2 ದಿನ ಅಂತೂ ಬೇಕೇ ಬೇಕು ಇದನ್ನು ಮುಗಿಸೋದಕ್ಕೆ. ನೋಡಿ, ಇದು ನಮ್ಮ ಬಾವಿ. ಇವತ್ತು ಭಾನುವಾರ, ಮಕ್ಕಳಿಗೆ ರಜಾ ಮಜಾ. ನೋಡಿ, ಇದೇ ಹುಲ್ಲಿನ ಹಾಸಿಗೆ. ಹೀಗೆ ಹುಲ್ಲನ್ನು ಹಾಡಿಸಿ ಅದ್ರ ಮೇಲೆ ನಡೀತಾರೆ, ಯಾಕಂದರೆ ಸೆಟ್ ಮಾಡ್ಕೊಳ್ಳೋದಕ್ಕೆ. ಹುಲ್ಲನ್ನು ಹರಡಿಸಿದಾಗ ಈ ರೀತಿ ಎತ್ತರ ಆಗಿರುತ್ತೆ, ಹಾಗಾಗಿ ನಡೆದಾಡಿ ಸೆಟ್ ಮಾಡ್ಕೋತಾರೆ. ಹಿಂದಿನ ಕಾಲದಲ್ಲಿ ಈ ರೀತಿ ಟ್ರ್ಯಾಕ್ಟರ್ಗಳು ಇರಲಿಲ್ಲ. ಆಗ ಭತ್ತನ ಬಡ್ದು ತೆಗಿತಿದ್ರಂತೆ. 1 ತಿಂಗಳುಗಳ ಕಾಲ ಈ ಕೆಲಸ ನಡೀತಾ ಇತ್ತು. ಯಾಕಂದರೆ ಈಗಿರುವಂಥ ಸೌಕರ್ಯಗಳು ಆಗ ಇರಲಿಲ್ಲ. ವಿದ್ಯುತ್ ವ್ಯವಸ್ಥೆ ಆಗಿರಲಿ, ಏನೂ ಇರಲಿಲ್ಲ, ಟ್ರ್ಯಾಕ್ಟರ್ ವ್ಯವಸ್ಥೆ. ಹಾಗಾಗಿ ಹಗಲೊತ್ತಲ್ಲಿ ಎಷ್ಟು ಕೆಲಸ ಆಗುತ್ತೋ ಅಷ್ಟನ್ನು ಮುಗಿಸಿ ಮರುದಿನ ಬೆಳಿಗ್ಗೆ ಮತ್ತೆ ಅದನ್ನು ಶುರು ಮಾಡ್ಕೋತಿದ್ರು. ಹಾಗಾಗಿ 15ರಿಂದ 20 ದಿನಗಳು ಅವರಿಗೆ ಬೇಕಾಗ್ತಿತ್ತು. ಭತ್ತ ಉಕ್ಕಾಯಿತು. ಇವಾಗ ಹುಲ್ಲನ್ನು ಕಟ್ಟೋದು. ಒಬ್ಬರು ಹುಲ್ಲನ್ನು ಈ ರೀತಿ ಬಿಡಿಸ್ಕೊಡ್ತಾರೆ, ಇನ್ನೊಬ್ರು ಅದನ್ನು ತಿರ್ಗಿಸ್ತಾ ಗಟ್ಟಿಯಾಗಿ ಹಗ್ಗವನ್ನು ರೆಡಿ ಮಾಡ್ಕೋತಾರೆ. ಈ ರೀತಿ ಬಿಗಿಯಾಗಿರಬೇಕು, ಹಗ್ಗ ಸಡಿಲ ಆಗಬಾರ್ದು. 2 ತುದಿಗಳಲ್ಲಿ ಹಗ್ಗ ಸಡಿಲ ಆಗ್ದಂಗೆ ನೋಡ್ಕೋಬೇಕು, ಮತ್ತು 2 ತುದಿಗಳಲ್ಲಿ ಸ್ವಲ್ಪ ಹುಲ್ಲನ್ನು ಇಟ್ಟು ಅದನ್ನು ಸೆಟ್ ಮಾಡ್ಕೋತಾರೆ. ಆಮೇಲೆ ಅದಕ್ಕೆ ಬೇಕಾದಷ್ಟು ಹುಲ್ಲನ್ನು ಅದ್ರ ಮೇಲೆ ಹಾಕಿ, ಎಷ್ಟು ಹುಲ್ಲು ಬೇಕೋ ಅಷ್ಟನ್ನು ಹಾಕಿ ಬಿಗಿಯಾಗಿ ಕಟ್ತಾರೆ. ಹೀಗೆ ಎಲ್ಲವನ್ನೂ ಒಟ್ಟಿಗೆ ಹುಲ್ಲು ಕಟ್ಟಿ ಜೋಡಿಸ್ತಾರೆ. ಆಗ ಅವರು ಮಾಡಿದ್ದು ಕೈಯಿಂದ, ಇವಾಗ ನಾನು ಮಷಿನಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಇನ್ನೂ ಸುಲಭ. ಇದು ಭತ್ತ ಉಕ್ಕುವಾಗ ಬಳಸುವಂಥ ಸಾಧನ. ನಾವು ಇದನ್ನು ಮಡ್ಕೋಲು ಅಂತ ಕರಿತೇವೆ. ಮಡ್ಗೋಲು ಅಂತ ಎಲ್ಲ ಹೇಳ್ತಾರೆ. ಎರಡು ನವಿಲುಗಳು ಬಂದಿದ್ವು. ಒಂದು ನನ್ನನ್ನು ನೋಡಿ ಓಡಿ ಹೋಯಿತು. ಹುಲ್ಲು ಕಟ್ಟಾದ್ಮೇಲೆ ನಾವು ಈ ರೀತಿ ಭತ್ತನ ರಾಶಿ ಮಾಡ್ತೇವೆ. ಇದರಲ್ಲಿ ಕಲ್ಲು, ಮಣ್ಣು, ಧೂಳು ಎಲ್ಲ ಇರುತ್ತೆ. ಇವತ್ತಿನ ಈ ಕೆಲಸಕ್ಕೆ ನಾವು 2 ಜನ ಲೇಬರ್ಗಳನ್ನು ಮಾತ್ರ ತೊಗೊಂಡಿದ್ವಿ. ಜೊತೆಗೆ ಮಕ್ಕಳು ಕೂಡ ನಮಗೆ ತುಂಬ ಸಹಾಯ ಮಾಡಿದರು. ಗಾಳಿ ಕೊಡೋದಕ್ಕೆ ಫ್ಯಾನ್ ಸೆಟ್ ಕೂಡ ರೆಡಿ ಆಯಿತು. ರಾಶಿ ಮಾಡಿರೋ ಭತ್ತನ ಫ್ಯಾನ್ ಗಾಳಿಗೆ ತೂರಿಸ್ತಾರೆ. ಅಂದರೆ ಒಂದು ಮೊರದಲ್ಲಿ ಭತ್ತನ ಗಾಳಿಗೆ ಹಿಡ್ಕೊಂಡು ನಿಲ್ತಾರೆ. ಅದರಲ್ಲಿ ಧೂಳು, ಮಣ್ಣು ಎಲ್ಲ ಬೇರೆ ಬೇರೆ ಆಗಿ ಭತ್ತ ಒಂದು ಕಡೆ ರಾಶಿ ಆಗುತ್ತೆ. ಮುಂಚೆ ಎಲ್ಲ ಈ ರೀತಿ ಫ್ಯಾನ್ ಗಾಳಿ ಇರಲಿಲ್ಲ. ನ್ಯಾಚುರಲ್ ಆಗಿ ಬರೋ ಗಾಳಿಗೇನೆ ಭತ್ತನ ತೂರಿಸಿ ರಾಶಿ ಮಾಡ್ತಿದ್ರು. ಹಾಗಾಗಿ ಅವರಿಗೆ 15ರಿಂದ 20 ದಿನ ಬೇಕಾಗ್ತಿತ್ತು. ಒಬ್ಬರ ಮನೆ ಕೆಲಸ ಮುಗಿದ ಮೇಲೆ ಇನ್ನೊಬ್ಬರು ಮುರಿಯಾಳು ಅಂತ ಹೋಗಿ ಈ ರೀತಿ ಅವರು ಕೆಲಸನ ಮಾಡ್ಕೊಳ್ತಿದ್ರು. ಬಟ್ ಇವಾಗ ಹಾಗಲ್ಲ, ಎಲ್ಲ ಸೌಕರ್ಯ ವ್ಯವಸ್ಥೆಗಳು ನಮಗಿದ್ದಾವೆ. ಗಾಳಿ ಕೊಟ್ಟಾದ್ಮೇಲೆ ಭತ್ತನ ಹೀಗೆ ರಾಶಿ ಮಾಡಿ ಅದ್ರ ಮೇಲೆ ಮಡ್ಕೋಲಿಂದ ಬರೀತಾರೆ. ಇದರ ಅರ್ಥ ಏನು ಅಂದರೆ, ಸಾಕಷ್ಟು ಬೆಳೆ ಸಿಗಲಿ, ಮುಂದಿನ ವರ್ಷ ಮತ್ತಷ್ಟು ಜಾಸ್ತಿ ಆಗಲಿ ಅಂತ. ಉದ್ದಿನ ಕಡ್ಡಿನ ಹಚ್ಚಿ ಚೀಲಕ್ಕೆ ಭತ್ತನ ತುಂಬ್ತಾ ಇದ್ದಾರೆ. ನೋಡಿ, ಇದು ಹಾರ್ತಾ ಇರೋದು ಧೂಳು. 5 ಚೀಲ ಭತ್ತ ಆಯಿತು. ಇನ್ನು ಜಾಸ್ತಿ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಈ ಕೆಲಸನ ಶುರು ಹಚ್ಕೊಂಡಿದ್ದೇವೆ. ಇವಾಗ ಟೈಮ್ 10 ಗಂಟೆ ಆಗಿದೆ. ಇನ್ನೂ ಇವ್ರದ್ದು ಊಟ ಆಗಿಲ್ಲ. ನೋಡಿ, ಈ ಕೃಷಿಯಲ್ಲಿ ನಮ್ಮ ರೈತರ ಸುಖ ದುಃಖ, ಲಾಭ ನಷ್ಟ, ಕಷ್ಟ ಎಲ್ಲ ಅಡಗಿರುತ್ತೆ.